ಬಡಕದನತೆ ನಡಕ್ ಬರಬೇಡ ಹಡಕ್ ಸುಳಿ ಮಗನ ಬುಡಕ್ ಕೈ ಹಾಕಿ ಎಡಕ್ ಹೋಗ್ದೆ ನಿನ್ನ. ಈ ಡೈಲಾಗ್ ನೀವು ಯಾರಿಗೆ ಹೇಳಿದ್ರಿ? ನನಗೆ ಬಡಕ್ ಯಾರಂದ್ರು? ನಿನಗ ಇನ್ನಿ ಆ್ಯಕ್ಚುಲಿ ಹೆಂಗೆ ಬಡಕಿದ್ದರ ಬಗ್ಗೆ ಅಟ್ಟು ಕೇವಲವಾಗಿ ಮಾತಾಡಬಾರ್ದು. ಯಾಕಪ್ಪ ಅಂದ್ರೆ ಆ ವೈರ್ ಇಟ್ಟ ಬಡಕೈತಿ ಮುಟ್ಟೋಗು ನೋಡಿ ಎಲ್ಲೆಲ್ಲಿ ಹೋಗಿ ಬರ್ತಾವ. ಎಲ್ಲಿ ಮುಟ್ಟೋಗಿ ಹೋಗ ನೋಡಿ ವಿಚಾರ ಹೇಳ ಏನೈತೆ ಅನ್ನೋದು. ಹಾಂ ಏನೈತೆ ನೋಡು ಇಲ್ಲೇ ಇಲ್ಲೇ ಹಾಳೆ ಮಾಮ ಇಕೋ ಅಟ್ಟು ಹಾಕಿ ನೋಡಿ ಯಾರಿಗಾರು ತಿಳ್ಲಿಕ್ಕೆ ಬ್ಯಾಕ್ ಹೋಗ್ಬೇಡ್ರ. ಇಂಗ್ಲೀಷ್ ಐತೆ ಸತ್ತಿಗಿತ್ತಿ ಹಿಂದೆ ಸರಿ. ಸಮಾಧಾನ 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 ಇಲ್ಲ ಎಲ್ಲಿ ಮಡ್ರ ಹಾಕಳ ಆಮೇಲೆ ನಿಮ್ಮ ಟೀಚರ್ ಇಲ್ಲ ಸಮಾಧಾನ ಹಾಡವ ಹಾಡ್ಲಲ್ಲ ಗುಡ್ಡ ಹಾಡು ಮರ್ತೇನೆ. ಹಾಂ ಚಾಲು. ಅಂತ ಅಪ್ಪ ಚಂದ ಬೆಳೆಸ್ಯಾನ 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 ಬೆಳೆಸ್ಯಾನ. ಎಲ್ಲಾರು ಸಣ್ಣ ಸಣ್ಣ ಹುಡುಗರು ಎದಿ ಹೊಡ್ಕೊಂಡು ಸತ್ತ ಏನು ನಾಯಿಗತಿ ಒದರಾತಿ ಹಿಂಗೆ. ಅಯ್ಯ ನಾಯಿ ಬಾವು ಬಾವು ಅಂತ ಮತ್ತೆ ಅದಕ್ಕೆ ಏನು ಪರಕ್ಕಿತ್ತು? ಹೌದಾ ಹಾಡು ಅಂತಾರ ಇದಕ್ಕೆ ಚಂದ ಹಾಡಿಲ್ಲ. ಚಂದಂಗೆ ಹಾಡ ಯಾವ್ದಾರ ಚಂದಂಗೆ ಹಾಡು ಚಂದಂಗೆ ಹಾಡು ಒಂದು ಇದು ಹಾಡು ಇನ್ನೊಮ್ಮೆ ಹಾಡ್ಲಿ ಚಂದಂಗ. ಹಾಂ ಹಾಡು ಚಂದಂಗೆ ಹಾಡು. ಹಾಂ ಚಂದಂಗೆ ಹಾಡು. ಹಾಂ ಚಾಲು. ಮೊದ್ಲು ತಂಡಿ ಶೇಂಗಾ ಪಂಗ ತಿಂದು ನೋಡ್ಯವು ಏನಾರ ಆದಿತ್ತು. ಚಾಲು. ಯವ್ವ ಸಮಾಧಾನ. ಹಾಂ ಬರ್ತಾ ಗಾಡಿಯಾಗ ಚಿಕ್ಕಂಗೆ ಏನಾರು ತಿಂದಾಳಪ್ಪ ಆಯ್ಕೆ ಮಾಡತ್ತಾಳ ಎಲ್ಲಿ ಹುಷಾರು ತಗದ. ಹಾಂ ಚಾಲು ಚಾಲು ಚಾಲು. ಹಾಂ ಚಾಲು. ಮಗಳ ಅಂತ ಅಪ್ಪ ಚಂದ ಬೆಳೆಸ್ಯಾನ 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 ಬೆಳೆಸ್ಯಾನ. ನಮ್ಮಪ್ಪ ನಮಗಿನ ಹೇಳಿ ತಿನ್ಸಾನು. ಅಯ್ಯೋ ಇಲ್ರಿ ಇದು ಹಾಡ ಅಂತ ಹಾಡ ಯಾವ ಟೀಚರ್ ಇದೆ ಅದು ಹಾಡಂಗೈತಿ ಹಿಂಗ ಮಗಳ. ಸಾಕು ಬಡವ ಸಾಕು ಕೈ ತಿದ್ರದಂಗೆ ಆಗತ್ತೆ. ಸಿಗೆ ಏನು ಹಾಡ ಅಂದ್ರೆ ಹೆಂಗೆ ಹಾಡಬೇಕಂದು ಅದಕ್ಕೊಂದು ಇದು ಇರ್ತೈತಿ ಕಿಮ್ಮತ್ ಇರ್ತೈತಿ ಹಾಡಕ್ಕೆ. ಹಂಗೆ ಹಾಡಬೇಕು ಹಿಂಗೆ ಹಾಡ್ತಾರೆ ಯಾರ್ಯಾರ ಅಂದಾಗ ನಂಗೊಂದು ನೆನಪಾತ್ರಿ. ಏನು ನೀವು ಭಾಳ ಚಂದ ಹಾಡು ಹಾಡ್ತೀರಂತ ಮೊನ್ನೆ ನಂಗೆ ಚಿಂಟು ಹೇಳತ್ತಿದ್ರಿ ಟ್ಯೂಷನ್ ಕ್ಲಾಸ್ ಒಳಗೆ. ಎಲ್ಲಿ ನಾ ಇಲ್ಲ ಒಂದು 2-3 ಲೈನ್ ಹಾಡ್ರಿ ಪ್ಲೀಸ್. ನನಗೆ ಎಲ್ಲಿ ಬರ್ತೈತೆ ಹಾಡ್ರಿ. ಇಲ್ಲ ನಾ ಹಾಡ್ರಿ. ಇಲ್ಲ ನಾ ಹಾಡ್ರಿ. ಅವಸರು ಹುಟ್ಟ್ಯಾಳು ಚಟಕ್ಕೆ ಹುಟ್ಟ್ಯಾಳು. ಹಾಂ ಒಂದು ಗೊತ್ತಾಗತ್ತೆ ಮರ. ಹಾಂ ಏನು ಗೊತ್ತಾಗತ್ತ ಆ್ಯಕ್ಚುಲಿ ಏನೈತೆ ಮಾಮ ಗೌಡ್ರ ಒಂದು ಹಾಡ ಬರ್ದನ 4-5 ವರ್ಷ ಕೂತು ಸಾಹಿತ್ಯ ಬರ್ದನ. ಇಂಗ್ಲೀಷ್ ಹಾಡೈತಿ ಯಾರಿಗೆ ತಿಳಿಯಂಗಿಲ್ಲ ಸುಮ್ಮ. ನಮ್ಮ ಜನ ಭಾಳ ಶಾಣೆ ಆದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನೀವು ಹಾಡ್ರಿ. ಮಕ ನೋಡು ಬರಿನಾಗಿ ತಿಕ್ಕಿದ್ವಿ ಹೋಗ್ಲಿ ಬಿಡು ಮಾಮ ಗೌಡ್ರ. ಇಂಗ್ಲೀಷ್ ಹಾಡೈತಿ ತಿಳ್ಲಿಕ್ಕೆ ಯಾಕೆ ಹೋಗ್ಬೇಡ್ರಿ. ಸಾಹಿತ್ಯ ನಾನು ಬರ್ದನ ನಡೀತೈತ್ಲ ಇಂಗ್ಲೀಷ್ ಹಾಡು ನಡೀತೈತ್ಲ ನಡೀತೈತಿ. ನೀವು ಹಾಡ್ರಿ. ಹಾಡ್ಲಿ ಮಾಮ ಇಕೋ ಅಟ್ಟು ಹಾಕಿ ನೋಡಿ ಯಾರಿಗಾರು ತಿಳ್ಲಿಕ್ಕೆ ಬ್ಯಾಕ್ ಹೋಗ್ಬೇಡ್ರ. ಇಂಗ್ಲೀಷ್ ಐತೆ ಏನು ಸತ್ತಿಗಿತ್ತಿ ಹಿಂದೆ ಸರಿ. ಚಾಲು. ಯಾರಿಗೇನು ತಿಳಿತು ಮಮ್ಮಗವ್ರ? ಅದ ಲಾಸ್ಟಿಗೆ ಅಂದ್ರಲ್ಲ ಅದೇನ್ರಿ ಅದು? ಅಲ್ಲೇ ಇಡೀ ಜೀವನದ ತ್ರಾಸೈತೆ ನಂದು. ಸಾಹಿತ್ಯ ಭಾಳ ವರ್ಷದಿಂದ ಬರ್ದನು ಇಂಗ್ಲೀಷ್ ಹಾಡೈತಿ ಮೊದಲು ತಿಳಿಯಂಗಿಲ್ಲ ಹೇಳಿ ನಿಮಗೆ. ಇಂಥ ಹಾಡುಗಳು ನಮ್ಮ ಆಗಿದ್ದಾಗೈತಿ ಹೋಲಿ ಬಿಡು. ಹಾಡಾಡ್ತೀರಿ ಒಟ್ಟ ಇನ್ನೇನು ಆಗೋದಿಲ್ಲ ನನ್ನ ಕೈಲಿ. ನಾ ಏನು ಹೇಳ್ತೇನಪ್ಪ ಅಂದ್ರೆ ನಾ ಏನೋ ಕೇಳ್ಬೇಕು ನಿನಗೆ. ಕೇಳೆ ನಮ್ಮ ಚಿಂಟು ನೋಡ್ರಿ ಏನು ಅನಿಸುತ್ತೆ ನಿನಗೆ? ಚಿಂಟು ಭಾಳ ಕ್ಯೂಟ್ ಆ್ಯಂಡ್ ಒಳ್ಳೆ ಹುಡುಗ. ಇಬ್ರು ಹೋಗ್ರತ್ತ ಎಲ್ಲರೂ ದಂಡಿಗೆ ಇಲ್ಲಿ ಹೋಗ್ರಿ ಅತ್ತ ಎಲ್ಲರೂ ಹೋಗ್ರಿ. ನೀ ಏಟು ಬರಿಗೆಟ್ಟು ಬಾಬಾ ಅಡಿಸಿ ಮಗನಾಗಲ್ಲ. ಇಲ್ಲ ನಾ ಏನು ಕೇಳತ್ತಂದ್ರೆ ಚಿಂಟುಗೆ ನೋಡ್ರಿ ಏನು ಅನಿಸೈತಿ ಅಂದ್ರೆ ಈಗೀಗ ಫೀಲಿಂಗ್ಸ್ಲೇ ಹೇಳ್ಬೇಕನ ಹೇಳಿ. ಒಳಗಿನ ಫೀಲಿಂಗ್ಸ್ಲೇ ಹೇಳಿ ಹೇಳ್ತಾನೆ ನೋಡ. ಅಯ್ಯೋ ಯಾಕ್ರಿ ಯಾಕೆ ಅಳಕತ್ತೀರಿ? ಬತ್ತಡಿ ಫೀಲಿಂಗ್ಸ್ ಅಲ್ಲ ಯಾಕೆ ಅಳಕತ್ತೀರಿ? ಬರಾತೈತಿ ಎಲ್ಲಿಂದ ಬರಾಕತ್ತೀರಿ? ಚಡ್ಡಿಯಾಗಿಂದ ಬರಾತೈತೆ ಲೇಲಟ್ಟ ಅಂದ್ರೆ ನಾ ಏನು ಹೇಳತ್ತನಂದ್ರೆ ಅವೆಲ್ಲದ ಮಗ ಇವ. ಅಯ್ಯೋ ಯಾಕ್ರಿ ಅವ್ರ ಮಮ್ಮಿಗೆ ಏನಾಗೈತ್ರಿ? ಅವ್ರ ಮಮ್ಮಿಗೆ ರೀಲ್ಸ್ ಮಾಡು ತಿಂಡಿ 3 ಮಜಲ್ ಮೇಲೆ ನಿಂತು ಹಿಂಗೆ ಚಾಲು ಮಾಡ್ಲಿ ಬದಮ್
ಕಚ್ಚಾ ಬದಾಮ್ ಏನು ಬದಾಮ್ ಬದಾಮ್ ಮಾಡ್ಕೋತ ಹಾಳು ಬದಾಮ್ ಹೊತ್ತ ಅಕ್ಕಿ ಹೊತ್ತ ಓ ಸೋ ಸ್ಯಾಡ್ ನೀ ಅಲಬೇಡ ಚಿಂಟು ನಾ ಅದೀನಿ ಏ ಇಲ್ಲಿ ಬಾ ಯಾಕ ಅವಂಗ ಸಿಕ್ಕಾಪಟ್ಟಿ ಮಮ್ಮಿ ನನಗೆ ಹೇಳ್ತಿಲ್ಲ ನನಗೂ ಹಿಂಗೆ ಮಾಡ್ಲಾ ಹಿಂಗೆ ಮಾಡ ವಾಟ್ ನಾನ್ಸೆನ್ಸ್ ಏನು ನಾನ್ಸೆನ್ಸ್ ಅಲ್ಲ ಜಾನಿ ಸೆನ್ಸ್ ಏನು ಹಚ್ಚಿದಿ ಏನ ನೀನು ಎಲ್ಲ ಪರಿಚಯ ಅದಾರ ನನ್ನ ದೋಸ್ತವ್ ಆಗಿದ್ದಾಗೈತಿ ಬಾಯಲ್ಲಿ ಏನು ಕೇಳೋದು ಬಾಯಿ ಸುದ್ದಿಲ್ಲ ಮಮ್ಮ ನಂದ ಆಗಿದ್ದಾಗಿದೆ ವಿಚಾರ ಹೇಳಿ ನೋನು ಏನು ವಿಚಾರ ಇಲ್ಲೇ ಟ್ಯೂಷನ್ ಟೇಲರ್ ಅಂಗಡಿ ಟುನುಕ್ ಅಡ್ಡಾಡ್ಕೊತಿರ್ಬೇಕು ಸಾರಿ ಯಾಕೆ ನಾನು ನಿಮ್ಮಂತ ಬಡಕಿದ್ದನ್ ಹುಡುಗಂಗೆ ನಾ ಯಾವತ್ತೂ ಮದುವೆ ಆಗಂಗಿಲ್ರಿ ನಾ ಏನಿದ್ರು ಜಿಮ್ ಬಾಡಿ ಬಿಲ್ಡರ್ಗೆ ಮದುವೆ ಹಾಕೇನ್ರಿ ಮಾಮ ಬಡಕ್ ಅನ್ನತ್ತಾಳ ಬಡಕ ಮೈನ್ ಬಡಕಿದ್ದಾರ ಬಗ್ಗೆ ಒಂದು ಡೈಲಾಗ್ ಹೇಳಿಲ್ಲ ನಾನು ಬಿಡಕ್ ಮಾಮ ನಿಮಗೆ ಅದನ್ನ ಹೇಳೆ ಬಡಕ ಬಡಕ್ ಅದನತ್ತೆ ನಡಕ್ ಬರಬೇಡ ಹಡಕ್ ಸುಳಿ ಮಗನ ಬುಡಕ್ ಕೈ ಹಾಕಿ ಎಡಕ್ ಹೋಗ್ದೆ ನಿನ್ನ ಈ ಡೈಲಾಗ್ ನೀವು ಯಾರಿಗೆ ಹೇಳಿದ್ರಿ ನನಗೆ ಬಡಕ್ ಯಾರಂದ್ರು ನಾನು ನಿನಗ ಇನ್ನಿ ಆ್ಯಕ್ಚುಲಿ ಹೆಂಗೆ ಬಡಕಿದ್ದರ ಬಗ್ಗೆ ಅಟ್ಟು ಕೇವಲವಾಗಿ ಮಾತಾಡಬಾರ್ದು ಯಾಕಪ್ಪ ಅಂದ್ರೆ ಆ ವೈರ್ ಇಟ್ಟು ಬಡಕೈತಿ ಮುಟ್ಟೋಗು ನೋಡಿ ಎಲ್ಲೆಲ್ಲಿ ಹೋಗಿ ಬರ್ತಾವೆ ಬ್ಯಾಡ್ರಿ ಎಲ್ಲಿ ಮುಟ್ಟೋಗಿ ಹೋಗ ನೋಡಿ ವಿಚಾರ ಹೇಳ ಏನೈತೆ ಅನ್ನೋದು ಏನೈತೆ ನೋಡು ಇಲ್ಲೇ ಓಡಾಡ್ಕೋತಿರ್ಬೋದು ಅವಂಗೂ ಸಾರಿ ಯಾಕೆ ಆದ್ರೂ ನಾನು ನಿಮ್ಮಂತ ಟೇಲರಿಗೆ ನಾ ಮದ್ವೆ ಆಗೋಂಗಿಲ್ರಿ ನಾ ಏನಿದ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಗೆ ಮದ್ವೆ ಆಗ್ತೀನಿ ರೀ ಓ ಈಕೆ ರೊಕ್ಕಕ್ಕೆ ಸಾಯ್ತಾಳೆ ಏನಕ್ಕೆ ನಾವೊಂದು 2-3 ಚೌಕ್ ಹೋಗಿಲ್ಲನ ನಿನಗೆ ಅಂಬಾನಿ ಗೊತ್ತನ ಸಾಕು ಅಲ್ಲಿ ಹೋಗ್ಬೇಡ ಅವ್ರ ಮನೆ ವಾಚ್ಮ್ಯಾನ ನೋಡಂಗಿಲ್ಲ ನಿನ್ನ ಅಂಬಾನಿ ಗೊತ್ತೇನು ಕೇಳತ್ತನ ಗೊತ್ತಿಲ್ಲ ನಾವು ಊರಂಗ ಇಬ್ರು ಅಂತಂಬರತ್ ಹೇಳತ್ತನ ಅಂಬಾನಿ ಗತ್ತನ ನೀವು ಅಂಬಾನಿ ತನ ಇಬ್ರು ಅಂತಂಬ್ರ ನಾ ಏನು ಅಂಬಾನಿ ತರ ದೊಡ್ಡ ನಮ್ಮೂನು ದೊಡ್ಡ ಬಿಸ್ನೆಸ್ ಅದಾವ ಬಿಸ್ನೆಸ್ ಏನ್ ಬಿಸ್ನೆಸ್ ಐತ್ರಿ ಅವು ಸಣ್ಣ ಹುಡುಗರು ಎತ್ಕೊಂಡ್ರೆ ಹಾಕ್ತಾರಲ್ಲ ಚಡ್ಡಿಯಾಗಿ ಬಿಳಿದು ಆ ಡೈಪರ್ ಬಿಸ್ನೆಸ್ ಐತಿ ಅದು ಯಾವ ಲೆವೆಲ್ಗೆ ದೊಡ್ಡ ಬಿಸ್ನೆಸ್ ಐತಿ ಅಂದ್ರೆ ಮೈನ್ ಮಾಲ್ ಆರ್ಡರ್ ಹಾಕಿನಿ 3 ಹಡಕ್ದು ಮಾಲ್ ಬರತ್ತಿತ್ತ 3 ಹಡಕ್ ಪಲ್ಟಿ ಅದು ಸಮುದ್ರ ನೀರ ಖಾಲಿ ಅದು ಹೆಂಗ್ ಖಾಲಿ ರೀ ಅಷ್ಟು ಪವರ್ ಐತಿ ಡೈಪರ್ದಾಗ ವಾ ಅಷ್ಟೊಂದು ಪವರ್ ಡೈಪರ್ದಾಗ ಇವತ್ತು ಈ ಊರಿಗೆ ನೀವು ಅದ ಡೈಪರ್ ಹಾಕೊಂಡು ಬಂದಿರೋದಿಲ್ಲ ಯಾಕ ನಾ ಎತ್ಕೋತ ನನ್ನ ಮಾತಾಡ್ತಾಳ ಹೋಗ್ ನವನಿಕೆ ಮಳೆ ನೀರ್ ಜಾಸ್ತಿ ಬಿದ್ದಿತ್ತಲ್ಲ ಡೈಪರ್ ಬೇರೆ ಆ ಸಣ್ಣ ಹುಡುಗರಿಗೆ ನನಗಲ್ಲದ ನಾ ಏನ್ ಹೇಳತ್ತನ ವಿಚಾರ ಅಟ್ಟ ಹೇಳಿ ಸಣ್ಣ ಹುಡುಗರು ತಂದಿರಲ್ರಿ ಡೈಪರ್ ಅವ್ರ ಯಾಕೆ ಹಾಕೋತಾರ ದೊಡ್ಡವ್ರದಾರ ಅವ್ರ ಮತ್ತ ಈಗ ಬರೀ ವಿಚಾರ ಅಟ್ಟ ಹೇಳ ವಿಚಾರ ಅಟ್ಟ ಹೇಳ ಹೂನೋ ಹಾನೋ ಇಲ್ಲೋ ಸರಿ ಕಡೆ ನಿಮ್ಮವ್ರ ತಂದೆ ಮಕ್ಕಳು ಕೂಡಿ ಇವ ಸಾಲಿ ಬರುವ 300 ರೂಪಾಯಿ ಬಾಕಿ ಮಾಡ್ಯಾನ ಇವ ಸ್ಟಾರ್ ತಿಂತಿಂದ 500 ಬಾಕಿ ಮಾಡ್ಯಾನ ಅಂದೇನು ಯಾವಾಗ ಕೊಡ್ತೀರಿ ಕೊಡ್ತಿರೋ ಇಲ್ಲೋ ಹುಚ್ಚೋಳ ಮಕ್ಕಳು ಒಯ್ದು ನಿಮಗೆ ಉದ್ರಿ ಕೊಟ್ಟು ನಾ ಮರುಗುದಾಗಿತ್ತಲ್ಲ ಇಂಥವ್ರ ಕಟ್ಕೊಂಡು ನಾವು ಸಾಯ್ಬೇಕು ಊರಾಗ ಅಂಗಡಿ ಇಟ್ಕೊಂಡು ಹೌದು ಉದಿರಿ ಕೊಟ್ಟ ಹುಸುಳ ಮಗನಲ್ಲ ಹೆಂಗೇನು ವಿಚಾರ ಎಷ್ಟು ದೊಡ್ಡ ಸುಳ್ಳಿ ನಂಗೆ ಬುಟ್ಟಾಗ ಹಾಕೋದಿದೆಯಲ್ಲ ಲಪಗ ನಿಮ್ಮ ಅವ್ವ ನಿನಗೆ ಇದ ಹೇಳ್ಕೊಟ್ಟಿದ್ಲಲ್ಲ ಲಪಗ ಅಪ್ಪ ಮಗ ಸೇರಿ ಇಬ್ರು ಬುಟ್ಟಾಗ ನಿಮ್ಮ ಆಯಿ ಸತ್ತಿಲ್ಲ ಹೋಗಿ ಕೊಂಡ್ರೋಗಲ್ಲಿ ನಿಮ್ಮ ಆಯಿ ಸತ್ತಿ ನೀವು ಊಟ ಮಾಡ್ಕೊಂಡು ಹೋಗಿ ಸ್ಕಿಟ್ ಮುಗೀತು ಕೊಂಡ್ರೋಗು ಟಕಳೆ ಆಡಿಸಿ ಮಗಣ ಹೋಗ ಜಗ್ಗ ನೋಡಿ ಅಮರ ಇಲ್ಲಿ ನೀವು ಒಂದು ಕಾರ್ಯಕ್ರಮದಾಗ ಹಿಂಗೆ ಆಗೈತ್ರಿ ಚಡ್ಡಿ ಮೇಲೆ ಎಂಟ್ರಿ ಕೊಡತಾನು ಒಬ್ಬ ಚಡ್ಡಿಯಾಗ ಕೈ ಹಾಕಿ ಪಡ್ದಾಗ ಹೋಯತಾನ ಯಾಕತ್ತೆ ಕೇಳಿ ನೀ ಚಂದ ಅದನ್ರಿ ಅತ್ ಮಾಮ ಉಳ್ದೈತಿಲ್ಲ ಅದ ಚಡ್ಡಿ ಉಳ್ದೈತಿ ಯಾಕಂದ್ರೆ ನಮ್ಮ ಕಡೆ ಮಾಮಗೋರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಮಂದಿ 10 ಗಂಟೆಗೆ ಬೇರೆ ಇರ್ತಾರೆ 11ಕ್ಕೆ ಬೇರೆ ಹಾಕಾರ ಒಂದು ತಾಸ್ನಾಗ ಏನಾಯ್ತಪ್ಪ ಅಂದ್ರೆ ಒಂದು ಕ್ವಾಟ್ರ 2 ಎಗ್ ರೈಸ ಮನುಷ್ಯನ ಚೇಂಜ್ ಒಂದೊಂದು ಕಡೆ ನನ್ನ ಕಡೆ ಹೆಂಗೆ ಆಕೈತಿ 8 ಗಂಟೆಗೆ ಹೋದ ರಾಜು ಅವ್ರು ನಮಸ್ಕಾರ ರೀ ಈಗ ಬಂದ್ರಪ್ಪ 11 ಗಂಟೆಗೆ ಯಾವ ಸುಳಿ ಮಗ ಈ ಲೆಕ್ಕಕ್ಕೆ ನಮ್ಮ ಕಡೆ ಮಂದಿ ಇಲ್ಲಿ ಸ್ಟೇಜ್ ಮ್ಯಾಗ ಮಾಡಿದಂಥ ಯಾವುದೋ ಒಂದು ಕಾಮಿಡಿ ಆಗಲಿ ಸ್ಕಿಟ್ ಆಗಲಿ ಜಾಸ್ತಿ ಸೀರಿಯಸ್ ತೋರಕ್ಕೆ ಹೋಗ್ಬೇಡ್ರಿ ಹಾಸಿಗೋಸ್ಕರ ಮಾಡಿರ್ತು ವಿಶೇಷವಾಗಿ ಸಣ್ಣ ಹುಡುಗರು ಮತ್ತು ನಾಳೆ ಬೆಳಿಗ್ಗೆ ಟೀಚರ್ ಮುಂದೆ ಹೋಗಿ 5, 5, 11 ಅಂದಿರಿ ಹಿಂಗೆ 5, 5, 10 ತಿಳಿತು ಯಾಕಂದ್ರೆ ಸಣ್ಣ ಹುಡುಗರಿಗೆ ನಾ ಯಾಕೆ ಆ್ಯಕ್ಚುಲಿ ಸಣ್ಣ ಹುಡುಗರಿಗೂ ನಾವು ಮಾತಾಡೋಕೆ ಹಂಚಿಗೆ ಬರ್ತೈತಿ ಏನಾರ ಅಂತಾರೆ ನಮ್ಮ ಕಡೆ ಹುಡುಗರಿಗೆ ಗತ್ತ ಬೇರೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾನೆ ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು ಹೆಂಗಪ್ಪ ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಹಲ್ಲು ತಿಕ್ಕೋತು ಒನ್ಯಾಗ ಹೊಂಟೀನಿ ಒಂದು ಹುಡುಗ ಸುಮಳ ತಿನ್ನತ್ತಿದ್ದೆ ಬೆಳಿಗ್ಗೆ 7 ಗಂಟೆಗೆ ಹಿಂಗೆ ಸುಮಳ ತಿನ್ನತ್ತಿದ್ದ ನನಗೆ ಹೇಸಿಗೆ ಅನ್ನಿಸ್ತು ಹೋಗಿ ಬುದ್ಧಿ ಹೇಳ್ಬೇಕಂತ ಕಿಸಾಮತಿ ಮಾಡಿ ಹುಡುಗ ಹೋಗಿ ಹಿಂಗೆ ನಿಂತು ನಿಂಗೆ ಸಾಲಿ ಹೊಕ್ಕಿಲ್ಲ ಹೊಕ್ಕಲ್ಲ ಸುಮಳ ಹಾಕ್ತೀನತ್ತಿ ಸುಮಳ ನಂದ ನಿಂದು ಏನು ಹೇಳೋದು ನಮ್ಗೆ
ಈ ರೇಂಜಿಗೆ ನಮ್ಮ ಕಡೆ ಹುಡುಗರು ಇಲ್ಲೇ ಒಂದು ನಮ್ಮ ಊರ ಕಡೆ ದೊಡ್ಡ ಜಾತ್ರೆ 1 ಕಿಲೋಮೀಟ್ರ್ ಅಂಗಡಿಗಳು ಸಿಕ್ಕಾಪಟ್ಟಿ ಮಂದಿ ಕಾರ್ ಗಡಿಯಾಗ ಹೊಂಟಿನ ಕಾರ್ಯಕ್ರಮಕ್ಕೆ ಕಿಟಕಿ ಹೊರಗೆ ಹಿಂಗೆ ಚೆಂಡು ಹಾಕಿನಿ ಇಟ್ಟ ಸಣ್ಣ ಹುಡುಗ ಏ ಲಪಂಗ ರಾಜ ಸುಳಿ ಮಗ ಬಂದಾನ ಬರ್ರಿ ಸೀದಾ ಸುಳಿ ಮಗ ಅಂತ ನಾವು ಈ ರೇಂಜಿಗೆ ನಮ್ಮ ಕಡೆ ಗಂಡು ಮಕ್ಕಳು ಅಟ್ಟ ಅಲ್ಲ ನಮ್ಮ ಕಡೆ ಹೆಣ್ಮಕ್ಳು ಒಂದು ಗೀಚ್ ಅನ್ನಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಮಂಗಳೂರು ಸೈಡ್ ಮಂದಿ ನೋಡ್ರಿ ಎಷ್ಟು ಚಂದ ಮಾತಾಡ್ತಾರೆ ಸಾಫ್ಟಾಗಿ ಮದುವೆಯಾಗಿ ನೋಡಿರ್ಬೇಕು ಇವ ಹ್ಯಾಪಿ ಮ್ಯಾರೇಡ್ ಲೈಫ್ ಇಟ್ಟ ನಮ್ಮ ಕಡೆ ಮದುವೆಯಾಗ ಮಾಮ ತರಿಸಿಲ್ಲ ರಾತ್ರಿ ಚಾಪಿ ಆರಿಸಿ ಮದುವೆ ಮಗನ ಕರ್ಕೊಂಡು 10,000 ರೂಪಾಯಿ ರಾತ್ರಿನ ಬಾರಿಸಿರ್ತಾರೆ ಅವ್ನು ಬೆಳಗ್ಗೆ ಹಿಂಗೆ ನಿಂತಿರ್ತಾನೆ ಹಿಂತಿ ಬಾಜಕ್ಕೆ ಯಾಕೆ ಏನಾಯ್ತು 10 ಬಾರಿಸ್ಯಾರ ರಾತ್ರಿ ಈ ಲೆವೆಲ್ಗೆ ಆ ಕಡೆ ಹೆಣ್ಮಕ್ಳು ಸಾಫ್ಟ್ ಮಾತಾಡ್ತಾರೆ ನಮ್ಮ ಕಡೆ ಹೆಣ್ಮಕ್ಳು ಹೆಂಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಮಂಗಳೂರದಕ್ಕೆ ಬಾಯಿ ತನ್ನ ಮಗನ ಕರ್ಕೊಂಡು ಬೈಸ್ನ್ಯಾಗ ಹೊಂಟಿಳು ಆ ಮಗು ಇದು ಬತ್ತು ಇದೇನು ಬಾಯಿ ಬೀಚ್ ಹೇಳು ಜೊರ್ತಿಲ್ಲ ಹುಚ್ಚಿ ಬಂದು ಅವು ಮಮ್ಮಿ ಅಂದ ಸಾಫ್ಟ್ ಹುಡುಗ ಮಮ್ಮಿ ಅಂದ ಆಕೆ ಬಾಯಿ ಸಾಫ್ಟ್ ಇದ್ಳು ಡ್ರೈವರ್ಗೆ ಹೋಗಿ ಹೇಳಕ್ಕೆ ಸರ್ ಮಗುಗೆ ಇದು ಬಂದಿದ್ದ ಸ್ವಲ್ಪ ಗಾಡಿ ಸೈಡ್ಗೆ ಹಚ್ಚಿರಿ ಅಂತೇಳಿ ನಮ್ಮ ಕಡೆ ಉತ್ತರ ಕರ್ನಾಟಕ ಹೆಣ್ಮಗಳ ಕನ್ನಡ ಸೈಡ್ ಹುಡುಗನ ಕರ್ಕೊಂಡು ಬೈಸ್ನ್ಯಾಗ ಹೊಂಟಿಳು ನಮ್ಮ ಕಡೆ ಹುಡುಗ ಹುಚ್ಚಿ ಬಂದು ಅವ್ನು ಜನ ಜಾತ್ರೆ ಮಾಡಿಬಿಟ್ಟ ಯಾವ ಯಾಕೆಪ್ಪ ಹುಚ್ಚಿ ಬಂದಾವ ಆಕೆ ನಮ್ಮ ಅಕ್ಕ ಡ್ರೈವರ್ನ್ಯಾಗ ಕೇಳ್ತಾಳೆ ಚಡ್ಡಿ ಕಳಿಸಿ ಕಿಟಕಿಯಾಗ ನಿಲ್ಲಿಸ್ಬಿಟ್ಲ ಅವ ಮಂದಿ ಮೇಲೆ ಚಾಲು ಮುಂಗಾರು ಮಳೆ ಈ ಲೆವೆಲ್ಗೆ ನಮ್ಮ ಕಡೆ ಗತ್ತುಗಳು ಮಾಮಗೋರ್ಯ ಯಾರ್ದೇನು ಗೊತ್ತಿಲ್ಲ ಬಟ್ ಉತ್ತರ ಕರ್ನಾಟಕದಾಗ ನನಗೊಂಥರ ಬೇರೆ ಪ್ರೀತಿ ಸಿಕ್ಕತಿ ಇಂಥದ್ದು ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮ್ಯಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾ ಕಾಲ ಚೇಂಜ್ ಆಗೈತೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ಕಾಲ ಚೇಂಜ್ ಆಗೈತಿ ಯಾಕೆ ಹೇಳತ್ತನಪ್ಪ ಅಂದ್ರೆ ಕಾರ್ಯಕ್ರಮ ಆಲ್ಮೋಸ್ಟ್ 3 ತಾಸು ಮುಗಿದು ಹೋಗೈತಿ ನಿಮ್ಮ ಊರಿಗೆ ನಾವು ಮೊದಲ ಸಲ ಬಂದು ಇಲ್ಲಿ ಇದ್ದಂಥ ಎಲ್ಲ ಹುಡುಗರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ದಾಗ ನೋಡ್ತೀನಿ ನಮ್ಮೂರ ನಮ್ಮ ಅಂತ ಮಾತು ಹೇಳತ್ತೀನಿ ನಾನು 80-90 ವಯಸ್ಸಿನ ಮಂದಿ ಸುದಕ್ಕೆ ಕಾಣೋರು ನಮಗೆ ಶಾರ್ಟೇಜ್ ಆಗಿಬಿಟ್ಟಾರೆ ಎದಕ್ಕಪ್ಪ ಅಂದ್ರೆ ವಯಸ್ಸುಗಳು ಅಟ್ಟ ಅಲ್ಲಿ ದಾಟುವಲ್ಲು ಹಬರೇಡ್ ಕಾಲ 40 ಅಂದ್ರೆ ಸಿಲಿಂಡ್ರ್ ಹೇಳುವಲ್ಲು ಹಿಂಗೆ ಜಗ್ಗುದಾಗೈತಿ ಮನ್ಯಾಗ ಹಿಂಗೆ ಆ ಲೆವೆಲ್ಗೆ ನಡಾಪಡ ಹೋಗಿಬಿಟ್ಟು ಮಾಮಗೋರ್ರೆ ಸಣ್ಣ ಜೀವನ ಐತಿ ಅದು ಚೈನಾ ಮೊಬೈಲ್ಗಿಂತ ಹತ್ತದಾಗೈತಿ ಯಾವಾಗ ಸ್ವಿಚ್ ಆಫ್ ಅಂದ ಲಬ ಹೋಗೋತಾರೆ ನಮ್ಮ ಮನ್ಯಾಗ ಗೊತ್ತಿಲ್ಲ ಸೊ ಸಣ್ಣ ಜೀವನ ಐತಿ ನಕ್ಸೋತ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಕಾಲ ಚೇಂಜ್ ಆಗೈತೆ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಮೊದಲು ಒಂದು ಟೈಮ್ ಇತ್ತು ರೀ ಮಾಮಗೋರ್ರೆ ಗಾಡಿಗಳಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಗೊತ್ತಿರ್ಬೇಕಲ್ಲ ಐ ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲೆ ವಿಡಿಯೋ ಯಾರು ನೋಡಿರಿ ಅದನ್ನ ಅದ್ರಾಗ ಲುಂಗಿ ಎಬ್ಸಿಲ್ಲ ಹಿಂಗೆ ಫೋಟೋ ತಕೊರಕ್ಕೆ ಅದಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತಾರೆ ಮೊದಲು ಇದ್ರಕ್ಕಿಲ್ಲ ಈಗ ಟ್ರೆಂಡ್ ಐತೆ ಅದ ಮೊದಲು ಒಂದು ಕಾಲಿತ್ತು ನಯಾ ನಾಜುಕ್ ಹೆಂಗಿತ್ತಪ್ಪ ಅಂದ್ರೆ ಮೊದಲು ಗಂಡನ ಬಾಜುಕ್ ಹೆಂಡತಿ ನಿತ್ತು ಬರೀ ಒಂದು ಫೋಟೋ ತಗ್ಸು ತಳೆದು ಸಾಕ್ಷಿ ಸಂಬಂಧ ತೆಗಿತಿರು ಆ ಫೋಟೋ ತಕ್ಕೋಬೇಕಾದ್ರು ಫೋಟೋಗ್ರಾಫರ್ ಒಂದು ತಾಸು ಗುದ್ದಾಡಬೇಕು ಅಕ್ಕಾರ ಸ್ವಲ್ಪ ಸಿಗಿರಿ ಇನ್ನೊಂದು ಚೂರು ಸಿಗಿರಿ ಈಗ ಹಂಗಿಲ್ಲ ಮಾಮಗೋರ್ಯ ಗಂಡನ ಮೇಲೆ ಹೆಂಡತಿ ಕುಕ್ಕು ಮಾರಿಕೊಂಡಿರ್ತಾಳೆ ಹಿಂಗೆ ಅವ್ನು ಗಂಡ ತೊಗೊಂಡು ದನ ಓಡಿ ಹೋಗ್ತಾನ ಅವ ಫೋಟೋಗ್ರಾಫರ್ ಒಳ್ಳೆ ಬರಿಗೆಟ್ಟ ಅವ್ರ ಹಿಂದೆ ಬೆನ್ನತ್ತಿರ್ತಾನೆ ಹಿಂಗೆ ಅದಕ್ಕೊಂದು ಸ್ಲೋ ಮೋಷನ್ದಾಗ ವಿಡಿಯೋ ಮಾಡಿ ಹಾಡು ಹಾಕ್ತಾರೆ ಯಾವುದಾ ಮೆಹಬೂಬಾ ತೂ ಮೇರಿ ಮೆಹಬೂಬಾ ಎಷ್ಟು ದಿನ ಮೆಹಬೂಬಾ ವರ್ಷ 2 ವರ್ಷ ಮದುವೆ ಯಾರ್ಯಾರು ಆಗ್ಯಾರ ಇಲ್ಲಿ ಆಗಿರ್ಬೇಕಲ್ಲ ಮದುವೆ ಆಗಿ ವರ್ಷ 2 ವರ್ಷ ಜಾತ್ರೆ ಪಾತ್ರೆ ಅಡ್ಡಾಡ್ತಾವು ಒಂದು 2 ವರ್ಷ ಆಗ್ಬೇಕು ಒಂದು ಹೆಣ್ಣ ಗಂಡ ಏನಾರು ಹಾಕೈತಿ ಅಲ್ಲಿ ಜಾತ್ರೆ ಚಾಲು ಏನಿದೆ ಹುಡುಗ ಹೆತ್ಕೊಂತೈತಿ ಮನೆಗೆ ಬರಲ್ಲ ಮೆಹಬೂಬಾ ಬೊಮ್ಮಡ್ಯಾಂಗ ಬಜಾರ್ ಹೋತ ಇಟ್ಟ ಸಣ್ಣ ಜೀವನ ಐತೆ ಮಾಮಗೋರ್ರೆ ಭಾಳ ಖುಷಿ ಅನ್ನಿಸ್ತು ಆ ಟೈಮ್ಗೆ ಗಾಡಿ ಇದ್ದು 80-85ರಾಗ 95ರಾಗ ಎಮ್ಮಿಟಿ ಬಜಾಜ್ ಗಾಡಿಗಳಿದ್ದು ಆ ಟೈಮ್ಗೆ ಹೆಣ್ಮಕ್ಳು ಎಷ್ಟು ನಯಾ ನಾಜುಗುಲೆ ಗಾಡಿ ಮೇಲೆ ಕೊಂಡಿರ್ತಾರಂದ್ರೆ ತಲೆ ಮೇಲೆ ಸೆರಗಿರ್ತಿತ್ತು ಅಡ್ಡ ಕಾಲು ಇರ್ತಿತ್ತು ಹಿಂಗೆ ಕಾಲು ಚೇಂಜ್ ಆಯ್ತು ಸಣ್ಣಂಗೆ ಸೆರಗ್ ಹೊತ್ತು ಬಡ್ಡ್ಯಾಗ ಕೈ ಬತ್ತಿ ಇಲ್ಲಿ ಅದೇನು ಗಂಡು ಹಿಡಿಬೇಕತ್ರ ಅವ್ನು ಹೊಟ್ಟೆ ದಬಾಚಿ ಟಾಕಿ ಮೇಲೆ ಕೂತಿರ್ತೈತಿ ಹೊಂಕಲ್ದಾಗ ಬಳ್ಳಿ ಹಾಕಿ ಜಗ್ಗಿ ಹಿಡಿತಾರೆ ಅದನ್ನ ಎಲ್ಲರೂ ಹೋಗ್ಕಾನೆ ಆಮೇಲೆ ಓಡ್ಯವ ಈಗ ಅದು ಹೋಗೈತ್ರಿ ಹಿಂಗೆ ಡಬ್ಬ ಬೆಳತ್ತಾರೆ ಹೆಣ್ಮಕ್ಳು ಇನ್ನೊಂದು ಥೋಡೆ ದಿವ್ಸಕ್ಕೆ ದೇವ್ರು ನನಗೆ ಇಂಥ ಕಾಲು ಬರ್ತೈತೆ ಮಾಮಗೋರ್ರೆ ಚಂಡ ಟೈರ್ದಾಗ ಹಾಕೋದು ಅವ್ನು ದರ ಎಳ್ಕೊಂಡು ಹೋಗಿ ಬಿಡ್ತಾನತ್ತ ಸೊ ಭಾಳ ಖುಷಿ ಅನ್ನಿಸ್ತೀರಿ ಮುಂದಿನ ವರ್ಷ ಮತ್ತೆ ಜೀವಂತ ಇದ್ರೆ ಲಪ್ಪಂಗ ರಾಜ ಇಡೀ ಕಲ್ಲು ತಂಡ ಎಲ್ಲ ಬರ್ತೈತಿ ನಿಮ್ಮ ಊರಿಗೆ ಭಾಳ ಖುಷಿ ಅನ್ನಿಸ್ತೀರಿ ಥ್ಯಾಂಕ್ ಯು ಸೊ ಮಚ್ ಡೈಲಾಗು ಮಾಮ